ಈ ಹೊಳೆನರಸೀಪುರದಲ್ಲಿ ಏನ್ ರೇವಣ್ಣವ್ರ ಮೇಲೆ ಒಂದು ಕೆಟ್ಟ ಕಳಂಕ ಬಂದಿತ್ತೋ, ಈ ಕಳಂಕ ಇವತ್ತು ನಿವಾರಣೆ ಆಗಿದೆ. ದಯಮಾಡಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗ್ಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ರೇವಣ್ಣನ ಮೇಲೆ ಇಲ್ಲ ತಲ್ಲದ ಅದನ್ನ ಕಿಡ್ನಾಪ್ ಪ್ರಕರಣ ವರ್ಷ ಅವ್ರನ್ನ ಜೈಲಿಗೆ ಕಳಿಸಿದ್ರು, ಅದು ಮಹಾ ಅಪರಾಧವಾಗುತ್ತದೆ. ಅವ್ರು ಯಾವುದೇ ತಪ್ಪು ಸಹ ಮಾಡಿಲ್ಲ. ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಯಾರು ಶಿಕ್ಷೆ ಆಗಿದ್ದಾರೆ ಅವ್ರು ನಮಗೂ ಸಹ ಅಕ್ಕ ತಂಗಿಯರಿದ್ದಾರೆ. ಅವ್ರು ಯಾರು ಇದನ್ನ ಈ ಕೇಸ್ ನಲ್ಲಿ ಆಗಿದ್ದಾರೆ ಅವ್ರು ಮಾಡ್ಲಿ ಸರ್. ಅದರಿಂದ ಇಷ್ಟ ಹೇಳಕ್ ನಾನು ಬಯಸ್ತೀನಿ, ಇನ್ನೇನು ಇಲ್ಲ. ನಮ್ಗೆಲ್ರಿಗೂ ಖುಷಿ ಆಗಿದೆ. ಇದು ನಮ್ಮ ಇಡೀ ಹೊಳೆನರಸೀಪುರ ಜನತೆಗೆ ಎಲ್ರಿಗೂ ಖುಷಿ ಆಗಿದೆ. ನಮ್ಮ ಬಾಸ್ನ HD ರೇವಣ್ಣನವ್ರನ್ನ ಇದೇ ಸರ್ಕಲ್ ನಲ್ಲಿ ಅವರು ಕಟ್ಟೋಟಿಟ್ಟು ಹಾಲಿನಿಂದ ಅಭಿಷೇಕ ಮಾಡಿ ಈಗ ಏನು ಕತ್ತು ಕಳಂಕ ಆಗಿದೆ ಅದನ್ನೆಲ್ಲ ಅಳಿಸ್ತೀವಿ. ಅವ್ರು ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು ನಂಬಿರ್ತೇವೆ. ಅವ್ರು ಜೈಲ್ಗೆ ಹೋದಾಗ ನಮ್ಗೆಲ್ಲ ಆತಂಕವಾಗಿತ್ತು. ಅವ್ರು ಮೊದಲನೇ ದಿನ ಅವ್ರು ಜೈಲ್ಗೆ ಹೋದಾಗ ನಾವೆಲ್ಲ ಕಣ್ಣೀರ್ ಹಾಕಿದೀವಿ. ಯಾಕೆ ಇಷ್ಟು ಕೆಲಸ ಮಾಡಿ ಅವ್ರನ್ನ ಇವತ್ತು ನಮ್ಮ ಹೊಳೆನರಸೀಪುರ ಜನತೆಗೆ ಎಷ್ಟು ಕೆಲಸ ಮಾಡಿಕೊಟ್ಟಿದಾರೋ ಅದನ್ನೆಲ್ಲ ನಾವು ಮರೆಯೋ ಹಾಗೆ ಇಲ್ಲ. ಯಾರೋ ಮಾಡಿ ತಪ್ಪಿಗೋಸ್ಕರ ಅವರು ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ. ಅವ್ರಿಗೋಸ್ಕರ ನಾವು ನಮ್ಮ ಹೊಳೆನರಸೀಪುರದವನಿಗೆ ಎಲ್ಲರಿಗೂ ಇನ್ ಮುಂದೆ ಯಾವುದೇ ತರಹದ ಕಷ್ಟ ಬರಬಾರ್ದು ಅಂತ ಕೇಳ್ಕೊಳ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.